ನಿಜವಾದ ವಿಲನ್ ಅಂದ್ರೆ ಅದು ನೀವೇ ಬಾವ. ಇದ್ರಲ್ಲಿ ಯಾರ ತಪ್ಪು ಇರ್ಲಿಲ್ಲ, ಸಿಚುವೇಶನ್ ಆಗಿತ್ತು ಅಷ್ಟೇ. ಸರಿ, ಇಬ್ರು ನನ್ನ ಕ್ಷಮಿಸ್ಬಿಡಿ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಕ್ಕ, ಹೋಗ್ಲಿ ಬಿಡು. ಅಪ್ಪ, ನೀವು ಅಕ್ಕ ತಂಗಿರಿಬ್ರು ಭಯಂಕರ. ಎಷ್ಟೇ ಆದ್ರೂ ನೀವು ಒಂದೇ ಟೀಮ್ ಅಲ್ವಾ? ಇನ್ಮೇಲೆ ನೀವಿಬ್ರು ಜುಟ್ಟಿಡ್ಕೊಂಡು ಒಡೆದಾಡಿದ್ರು ನಾನು ನಿಮ್ಮಿಬ್ರು ಮಧ್ಯೆ ಬರಲ್ಲ. ಓಕೆ? ಬೇಕಿದ್ರೆ ಮದರ್ ಇಂಡಿಯಾ ಮೇಲ್ ಆಣೆ ಮಾಡ್ತೀನಿ, ನಿಮ್ಮಿಬ್ರು ವಿಷಯಕ್ಕೆ ನನ್ನ ಲೈಫಲ್ಲೇ ಬರಲ್ಲ. ವಿಕ್ಕಿ, ನೀ ಅಲ್ಲಿಗೆ ಹೋಗಿದ್ದು ಏನು ಪ್ರಯೋಜನ ಆಗ್ಲಿಲ್ವಾ? ಇಲ್ಲ ಧ್ರುವ, ಆದ್ರೆ ಒಬ್ಬ ವಿಚಿತ್ರವಾಗಿರೋ ವ್ಯಕ್ತಿ ಸಿಗ್ತ. ಅವನೇನು ಬಾಯಿ ಬಿಟ್ಟಿಲ್ವಾ? ನಿನ್ಗೆ ಸಿಗಾಕೊಂಡು ಅವನು? ನನಗೆ ಗೊತ್ತಿಲ್ಲ ಧ್ರುವ, ಆದ್ರೆ ಅವನು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳಿದಿರೋ ಒಂಥರ ಇದ್ದ. ಬಟ್ ಅವನು ಮಾತ್ರ ಏನೋ ಮಾತಾಡಲಿಲ್ಲ, ತುಂಬಾ ನಿಗೂಢವಾಗಿತ್ತು. ಸರಿಯಾಗಿ ಮಾತಾಡ್ಸಿಲ್ಲ ಅಂದ್ರೆ ನೀವನ್ನ ಮಾತಾಡ್ಸಿದ್ಯಾ? ಹೌದು ಧ್ರುವ, ಮಾತಾಡಿದೆ. ಆದ್ರೆ ಮುಖ ಕೊಡ್ದಂಗೆ ಮಾತಾಡ್ಬಿಟ್ಟ. ಆ ಥರ ಏನು ಹೇಳ್ದ ವಿಕ್ಕಿ? ನಮ್ಮ ಮನೆ ಮೇಲೆ ಒಂದು ಹೆಣ್ಣಿನ ಶಾಪ ಇದೆ ಅಂತ. ಹೆಣ್ಣಿನ ಶಾಪನ? ನೀನು ಯಾರು ಏನಂತ ಕೇಳ್ದ ವಿಕ್ಕಿ? ಕೇಳಿದೆ ಧ್ರುವ, ಆದರೆ ಅವನದ್ರ ಬಗ್ಗೆ ಸ್ವಲ್ಪ ಸುಳಿವನ್ನು ಕೊಟ್ಟಿಲ್ಲ. ನಮ್ಮ ಹತ್ರ ಇರೋದು ಇವಾಗ ಅರ್ಧ ಸುಳಿವು ಅಷ್ಟೇ. ಇನ್ನು ಅರ್ಧನ ನಾವೇ ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ತುಂಬ ನಿಗೂಢ ಅಂತ ಅನ್ನಿಸ್ತಿದೆ ಧ್ರುವ. ವಿಕ್ರಾಂತ್, ಧ್ರುವ, ಏನ್ ಯಾವಾಗಲೂ ನೀವು ಇಬ್ಬರೇ ಮಾತಾಡ್ತಿರ್ತೀರಲ್ಲ, ಏನು ಅಂತ ಹೇಳಿ ನಾನು ತಿಳ್ಕೊತೇನೆ. ಅದು ನಮ್ಮೂರಲ್ಲೂ ಒಂದು ಬ್ರಾಂಚ್ ಓಪನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಧ್ರುವನ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಅಲ್ವೇನೋ? ಹೌದಣ್ಣ, ಅದನ್ನೇ ಮಾತಾಡ್ತಿದ್ವಿ. ಬೆಂಗಳೂರಲ್ಲಿರೋ ಹೆಡ್ ಆಫೀಸ್ನ ನೀವು ಸರಿಯಾಗಿ ನೋಡ್ಕೊಳ್ತೀರ. ಈ ನಮ್ಮೂರಲ್ಲಿ ಆಫೀಸ್ ಮಾಡಿದ್ರೆ ಅಷ್ಟೇ ಕತೆ. ಇಲ್ಲ ಅಣ್ಣ, ವಿಕ್ಕಿ ಐಡಿಯಾ ಚೆನ್ನಾಗಿದೆ. ನಾವು ನಮ್ಮೂರಲ್ಲಿ ಒಂದು ಶುರು ಮಾಡ್ಬೋದು. ವಿಕ್ಕಿ ಹೇಳೋದು ನೇಡಿಯಾ? ಅಗ್ರಜ, ಅದನ್ನೆಲ್ಲ ಕ್ಲೀನಾಗಿ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಲೆಟ್ ಮಿ ಗೆಸ್, ನಮ್ಮೂರಲ್ಲಿ ಬ್ರಾಂಚ್ ಓಪನ್ ಮಾಡಿ ಅಲ್ಲಿ ಸೀ ಫುಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ? ಆಕ್ಚುಲಿ ಯು ನೋ ವಾಟ್, ನಿಮ್ಮಿಬ್ಬರಿಗೂ ಆ ಬಿಸ್ನೆಸ್ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದ್ ಕೆಲಸ ಮಾಡಿ, ನಿಮ್ ಜೊತೆ ಆದ್ಯಾನೂ ಸೇರಿಸ್ಕೊಳ್ಳಿ. ಅವಳಿಗೆ ಆ ಊರಿನ ಲೋಕಲ್ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿ ಗೊತ್ತಿದೆ. ಏನಾದ್ರೂ ಹೆಲ್ಪ್ ಆದ್ರೂ ಆಗ್ಬೋದು. ಧ್ರುವ, ನಮಗೆ ನಮ್ಮ ಅಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮೊದಲು ಸುಹಾಸಿನಿ ನೆಟ್ವರ್ಕ್ ಕಟ್ ಮಾಡಬೇಕು. ಅಲ್ಲಿ ತನಕ ಏನು ಗೊತ್ತಾಗಲ್ಲ. ವಿಕ್ಕಿ, ನನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನದು? ನಾವು ಲಾಸ್ಟ್ ಟೈಮ್ ಒಂದು ಚೆಕ್ನ ಬೈ ಫೋರ್ಸ್ ಅಪ್ರೂವ್ ಮಾಡ್ಬೇಕಾಯ್ತಲ್ಲ? ಯಾವುದು ಧ್ರುವ? ಅದೇ ವಿಕ್ಕಿ, ಅನ್ನ ಅಪ್ರೂವ್ ಮಾಡಿದ್ದ ಅಂತ ನಾವು ಅಪ್ರೂವ್ ಮಾಡ್ಬೇಕಾಯ್ತಲ್ಲ ನೋಡು. ಅದೇ ಥರ ಚೆಕ್ ಈಗ ಮತ್ತೆ ಬಂದಿದೆ. ಏನು ಹೇಳ್ತಿದ್ದೆ ಧ್ರುವ? ಮತ್ತೆ ಅಷ್ಟು ದೊಡ್ಡ ಅಮೌಂಟಾ? ಹೌದು ವಿಕ್ಕಿ, ನಮ್ಮ ಕಣ್ ಮುಂದೆನೇ ಎಲ್ಲ ನಡೀತಾ ಇದೆ. ಆದರೆ ಆ ಸುವಾಸಿನಿನ ಮಾತ್ರ ಯಾರು ಏನೂ ಮಾಡೋಕ್ಕಾಗ್ತಿಲ್ಲ. ಅವಳು ವೇದಾಂತ್ ವೆಂಚರ್ಸ್ ಫಂಡ್ಸ್ನ ಅವಳಿಗೆ ಹೇಗೆ ಬೇಕೋ ಹಾಗೆ ಮಿಸ್ಯೂಸ್ ಮಾಡ್ಕೊತಿದ್ದಾಳೆ ವಿಕ್ಕಿ. ಇದು ಎಷ್ಟು ದಿನದಿಂದ ನಡೀತಿದ್ಯಾ? ತುಂಬ ವರ್ಷ ಆಯಿತು ವಿಕ್ಕಿ. ಅವಳು ಲ್ಯಾಕ್ಸ್ ಆಫ್ ಅಮೌಂಟ್ನ ಡ್ರಾ ಮಾಡ್ತಿದ್ದಾಳೆ. ಬಟ್ ಅದನ್ನೆಲ್ಲ ಯಾವುದು ಖರ್ಚು ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ವಿಕ್ಕಿ ಇದನ್ನ ಅಣ್ಣನ ಹತ್ರ ಹೇಳೋಣ ಅಂದರೆ ಅವನು ಇದನ್ನು ನಂಬಲ್ಲ. ಇನ್ಫ್ಯಾಕ್ಟ್ ಆ ಚೆಕ್ನಲ್ಲಿ ಅವನೇ ಪಾಸ್ ಮಾಡ್ತಿರೋದು. ವಿಕ್ಕಿ, ಇದನ್ನ ನೀನೇನಾದರೂ ಮಾಡಬೇಕು. ನಾನು ಅದನ್ನ ಆದಷ್ಟು ಬೇಗ ಕಟ್ ಮಾಡ್ತೀನಿ, ಡೋಂಟ್ ವರಿ. ಅದೆಲ್ಲ ನಾನು ನೋಡ್ಕೊಳ್ತೀನಿ. ಬಟ್ ಆದಷ್ಟು ಬೇಗ ನಮ್ಮ ತಾಯಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಸರಿ ಸರ್, ಟ್ರೈ ಮಾಡ್ತೀವಿ.
ಅಮ್ಮ ಅಮ್ಮ ಅಮ್ಮ. ಅಮ್ಮ ನೀವೇನಿಲ್ಲಿ? ಅತ್ತೆ ಅತ್ತೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಏನಾಯ್ತು? ಹಾಗೇನಿಲ್ಲ ಆರ್ತಿ, ಏನ್ ವಿಷಯ? ಡಿಸೈನರ್ ಒಂದಷ್ಟು ಸೀರೆಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನೀವು ಯಾವ್ದು ಓಕೆ ಅಂತೀರೋ ಅದನ್ನ ನಾನು ತರ್ಸ್ಕೊಂಡ್ಬಿಡ್ತೀನಿ. ಅತ್ತೆ ನೋಡಿ, ಈ ಮನೆಗೆ ಹಿರಿ ಸೊಸೆ ಅಂತ ಬಂದಿದ್ದಾಳಲ್ಲ, ಅವಳನ್ನ ಕೇಳಿ. ಯಾಕಂದ್ರೆ ಎಲ್ಲಾನು ಡಿಸೈಡ್ ಮಾಡ್ತಿರೋದು ಅವಳೇ ಅಲ್ವಾ, ನನ್ನನ್ನ ಯಾಕೆ ಕೇಳ್ತೀಯ? ಅತ್ತೆ ಯಾವ ಡಿಸೈನ್ ನೋಡಿ ಅಂತ ಹೇಳಿದೆ ತಪ್ಪಾಯ್ತಾ? ಹಾಗಲ್ಲ ಆರ್ತಿ, ಈ ಮನೆಯಲ್ಲಿ ನನ್ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕೆ ನೀನಾದ್ರೂ ಇದ್ಯಾ ಅಂತ ಅನ್ಕೊಂಡಿದ್ದೆ. ನನ್ ಮಾತು ಕೇಳ್ತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀಯ, ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ತೆಗೆದು ಹಾಕಲ್ಲ ಅನ್ನೋ ಭರವಸೆ ಇತ್ತು. ಆದ್ರೆ ನೀನು ಅತ್ತೆ ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಆರ್ತಿ, ನೀನ್ ಚೆನ್ನಾಗಿರ್ಬೇಕು, ವಿಕ್ಕಿ ಚೆನ್ನಾಗಿರ್ಬೇಕು, ನಿನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಆದ್ರೆ ನಿನಗ್ ಮಾತ್ರ ನನ್ನ ಮಾತಿನ ಸೂಕ್ಷ್ಮನೇ ಅರ್ಥ ಆಗ್ತಾ ಇಲ್ಲ. ತುಂಬಾ ಕಷ್ಟಪಡ್ತೀಯ ಆರ್ತಿ. ಅತ್ತೆ ನೀವ್ ನನಗ್ ನೇರವಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ. ನೀವ್ ಈ ತರ ಸುತ್ತಿ ಬಳಸಿ ಹೇಳಿದ್ರೆ ನನ್ಗೆ ಹೇಗ್ ಅರ್ಥ ಆಗ್ಬೇಕು? ಅದ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರೋ ನೇರವಾಗೇ ಹೇಳಿ. ನೋಡಾರ್ತಿ, ನೀನ್ ತಾಳಿನ ಗಟ್ಟಿ ಮಾಡ್ಕೊ. ತಾಯಿ ಆಗಕ್ ಮೊದ್ಲೇ ತಾಳಿನ ಕಳ್ಕೋಬೇಡ. ನಿನ್ ಜೀವನನೇ ಹಾಳಾಗೋಗುತ್ತೆ ಅಂತ ಎಷ್ಟು ಸಲ ಹೇಳ್ತಾನೆ ಇದ್ದೀನಿ. ಆದ್ರೆ ನೀನ್ ಮಾತ್ರ ಯಾವುದಕ್ಕೂ ಭಯ ಪಡದೆ ಆರಾಮಾಗಿ ಓಡಾಡ್ಕೊಂಡಿದೀಯ. ಅತ್ತೆ ನೀವೇನ್ ಹೇಳ್ತಿದ್ದೀರಾ? ದಯವಿಟ್ಟು ಈಗೆಲ್ಲ ಮಾತಾಡ್ಬಿಡಿ ಅತ್ತೆ. ಚೆಚೆ, ನಿನಗೆ ಹರ್ಟ್ ಆಗ್ಬೇಕು ಅಂತ ಈ ಮಾತನ್ನ ಹೇಳ್ತಿಲ್ಲ ಆರ್ತಿ. ನಿನ್ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ವಿಕ್ಕಿ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಏನ್ ಮಾಡ್ತೀಯ? ವಿಧವೆ ಆಗ್ತೀಯ. ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಓಡಾಡೋ ಟೈಮಲ್ಲಿ ಬಿಳಿ ಸೀರೆ ಉಟ್ಕೊಂಡು ಮೂಲೆಯಲ್ಲಿ ಕುತ್ಕೋತೀಯ. ಮೊದಲು ವಿಕ್ಕಿ ಜೀವನನ ಹೇಗ್ ಕಾಪಾಡಬೇಕು ಅಂತ ಯೋಚನೆ ಮಾಡು. ಅತ್ತೆ ನನಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನೆ ಸೀರೆ ಸಂಭ್ರಮದಲ್ಲಿದ್ರೆ ಹೇಗ್ ಗೊತ್ತಾಗತ್ತೆ ಹೇಳು? ನನ್ನ ಮಾತ್ಗಂತೂ ಬೆಲೆ ಕೊಡಿಲ್ಲ. ಅಟ್ಲೀಸ್ಟ್ ಗುರುಗಳ ಮಾತಿಗಾದ್ರೂ ಬೆಲೆ ಕೊಡೋದ್ ಬೇಡ್ವಾ? ಗುರುಗಳ ಮಾತನ್ನೇ ಧಿಕ್ಕರಿಸಿ ಓಡಾಡ್ತೀಯ ಅಂದ್ರೆ ನಿನ್ ಧೈರ್ಯನ ಮೆಚ್ಚಲೇಬೇಕು. ವಿಕ್ಕಿ ಪ್ರಾಣಕ್ಕೆ ಏನಾದ್ರೂ ಆದಾಗ್ಲೇ ನಿನಗ್ ಗೊತ್ತಾಗೋದು. ಆ ದೇವ್ರ ದಯೆಯಿಂದ ಹಾಗೆಲ್ಲ ಏನು ಆಗೋದ್ ಬೇಡ. ನಿನ್ ಸಂಸಾರ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು. ಅವಳ ಮನೆಗೆ ಕಾಲಿಟ್ಟ ಕೂಡಲೇ ಆ ಮನೆಯಲ್ಲಿ ಒಂದು ಸಾವು ಸಂಭವಿಸುತ್ತೆ. ಹಲೋ. ಹಾಮ, ವೇದಾಂತ್, ನಿನ್ನ ಹತ್ರ ಒಂದು 2 ಮಿನಿಟ್ಸ್ ಮಾತಾಡ್ಬೇಕು. ಫ್ರೀ ಇದೆಯಾ? ಅಮ್ಮ,
ನೀವು ನನ್ನ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಾ? ಹೇಳಿ ಮಾ. ವೇದಾಂತ್, ನಿನ್ನ ಹೆಸರಲ್ಲಿ ಒಂದು ಪ್ರಾಪರ್ಟಿ ತಗೊಳ್ಳೋಣ ಅಂತ ಇದ್ದೀನಿ. ಅದು ರಿಜಿಸ್ಟ್ರೇಷನ್ಗೆ 3 lakhs ಬೇಕು. ನನಗೆ 3 lakhs ಕೊಡೋಕ್ಕಾಗತ್ತಾ? ಅಮ್ಮ, ಇದೇನು ಹೊಸದಾಗಿ ನನ್ನ ಹತ್ರ ದುಡ್ಡು ಕೇಳ್ತಿದ್ದೀರಲ್ಲ? ಈ ಮನೇಲಿ ನಿನ್ನನ್ನಲ್ದೆ ಇನ್ಯಾರನ್ನ ಕೇಳಕ್ಕಾಗತ್ತೆ ವೇದಾಂತ್? ಅಮ್ಮ, ಇಡೀ ವೇದಾಂತ್ ವೆಂಚರ್ ಸೈನಿಂಗ್ ಅಥಾರಿಟಿ ನಿಮ್ಮ ಹತ್ರ ಇದೆ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಅಮೌಂಟ್ ತಗೊಳ್ಬೋದು. ಈ ಚಿಕ್ಕ ಪುಟ್ಟ ಅಮೌಂಟ್ಗೆಲ್ಲ ನನ್ನ ಹತ್ರ ಯಾಕಮ್ಮ ಕೇಳ್ತೀರಿ? ಆ ರೈಟ್ಸ್ ಎಲ್ಲ ನಿಮ್ಗೆ ಇದೆಯಲ್ಲಮ್ಮ? ಇಲ್ಲ ವೇದಾಂತ್, ನನಗೀಗ ಸೈನಿಂಗ್ ಅಥಾರಿಟಿಯಿಂದ ಅಮೌಂಟ್ ತಗೊಳ್ಳೋ ರೈಟ್ಸ್ ಇಲ್ಲ. ಏನು ಏನ್ ಹೇಳ್ತಿದ್ದೀರಮ್ಮ? ಆ ರೈಟ್ಸು ಮೊದಲಿತ್ತು ವೇದ, ಆದ್ರೆ ಈಗಿಲ್ಲ. ಸೈನಿಂಗ್ ಅಥಾರಿಟಿಯಿಂದ ನನ್ನನ್ನ ವಿಕ್ರಾಂತ್ ಕ್ಯಾನ್ಸಲ್ ಮಾಡಿದ್ದಾನೆ. ನಿಜನೇ ಹೇಳ್ತಾ ಇದ್ದೀನಿ ವೇದಾಂತ್, ಆದ್ರೆ ಇದರಲ್ಲಿ ವಿಕ್ರಾಂತ್ ತಪ್ಪು ಏನೂ ಇಲ್ಲ. ಅದು ಅಲ್ಲದೆ ಈ ನಡುವೆ ನಾನು ಆಫೀಸಿಗೆ ಬರ್ತಾ ಇಲ್ವಲ್ಲ, ಹಣದ ವ್ಯವಹಾರ ಯಾಕೆ ಬೇಕು ಅಂತ ಸೈನಿಂಗ್ ಅಥಾರಿಟಿಯಿಂದ ನನ್ನನ್ನು ಕ್ಯಾನ್ಸಲ್ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಅಮ್ಮ, ನನ್ಗೆ ಈ ವಿಚಾರದ ಬಗ್ಗೆ ವಿಕ್ರಾಂತ್ ಏನು ಇನ್ಫಾರ್ಮ್ ಮಾಡಿಲ್ಲ. ಇದರಲ್ಲಿ ಇನ್ಫಾರ್ಮ್ ಮಾಡಕ್ ಏನಿದೆ ವೇದಾಂತ್? ವಿಕ್ರಾಂತ್ ಸರಿಯಾಗಿ ಮಾಡಿದ್ದಾನೆ. ಎಷ್ಟೇ ಆದ್ರೂ ನಾನು ಹೊರಗಿನೋಳು, ನನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ನೀವೆಲ್ಲ ತಾಯಿ ಸ್ಥಾನ ಕೊಟ್ಟು ಪ್ರೀತಿ ಗೌರವದಿಂದ ನನ್ನನ್ನು ನೆಚ್ಕೊಂಡಿದ್ದೀರ. ಅದಕ್ಕಿಂತ ನನಗಿನ್ನೇನು ಬೇಕು ಹೇಳು? ಅಮ್ಮ ಪ್ಲೀಸ್ ಅಮ್ಮ, ನೀವು ದಯವಿಟ್ಟು ಈ ತರ ಮಾತಾಡ್ಬಿಡಿ. ನಾನು ನಿಮ್ಮನ್ನ ಯಾವತ್ತೂ ನನ್ನ ತಾಯಿ ಅಂತ ನೆನ್ಕೊಂಡಿರೋ. ನಾನು ನಿಮ್ಮನ್ನ ಯಾವತ್ತೂ ಹೊರಗಡೆ ತರ ಟ್ರೀಟ್ ಮಾಡಿಲ್ಲ, ಮಾಡೋದು ಇಲ್ಲ. ಇನ್ ಮುಂದೆ ಯಾವತ್ತು ನಾನು ನಿನ್ನ ಅಮ್ಮ ನನ್ನ ಮಾತು ನಿಮ್ಮ ಬಾಯಿಂದ ಬರ್ಕೊಡ್ತೀನಿ. ಅಯ್ಯೋ, ನಾನು ನಿನ್ ಬಗ್ಗೆ ಹೇಳ್ತಾ ಇಲ್ಲಪ್ಪ. ನಿನ್ ತರನೇ ನಿನ್ ತಮ್ಮಂದಿರಿಗೂ ಅನ್ನಿಸ್ಬೇಕು ಅಂತ ಏನಿಲ್ಲ ಅಲ್ವಾ? ಅವ್ರವ್ರ ಒಪಿನಿಯನ್ನು ಅವ್ರವ್ರಿಗೆ. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಇಲ್ಲ ವೇದಾಂತ್, ಅವ್ರ ದೃಷ್ಟಿನಲ್ಲಿ ನಾನು ಯಾವತ್ತೂ ಹೊರಗಿನವಳೆ. ಅದು ಅಲ್ಲದೆ ನೀವೆಲ್ಲ ಈಗ ದೊಡ್ಡೋರಾಗಿದ್ದೀರ, ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದೀರ. ಈಗ ಈ ಮನೆಗೆ ಅಮೂಲ್ಯ ಬಂದಿದ್ದಾಳೆ. ವಿಕ್ಕಿ ಮತ್ತೆ ಅಮೂಲ್ಯ ತುಂಬಾ ಕ್ಲೋಸ್. ಅವಳು ಸಾರ್ಥಕ್ ತಂಗಿ ಬೇರೆ. ಇನ್ನು ಆದ್ಯ ಅಮೂಲ್ಯ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ನನ್ಗನ್ಸುತ್ತೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನ ಈ ಮನೆಯಿಂದ ದೂರ ಮಾಡ್ತಿದ್ದಾರೆ ಅಂತ. ಅಮ್ಮ ಪ್ಲೀಸ್ ಅಮ್ಮ. ಹೋಗ್ಲಿ ಬಿಡಪ್ಪ. ನೋಡು, ನಾನು ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಕ್ಕೆ ನಿನಗೆ ಫೋನ್ ಮಾಡಲಿಲ್ಲ. ನನಗೆ 3 lakhs ಅಮೌಂಟ್ ಬೇಕಿತ್ತು. ನಿನ್ನಿಂದಾದ್ರೆ ಕೊಡು, ಇಲ್ಲಾಂದ್ರೆ ಪರವಾಗಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ವಿಕ್ರಾಂತ್ ಹತ್ರ ಈಗಲೇ ಹೋಗಿ ಮಾತಾಡ್ತೀನಿ. ಏನು ನಿಮ್ಮ ಅಕೌಂಟಿಗೆ 3 ಲಕ್ಷ ಅಲ್ವಾ? 30 ಲಕ್ಷ ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಏ ವಿಕ್ರಾಂತ್, ನೀನು ಅಂಬೆಗಾಲಿಡ್ಬೇಕಾದ್ರೇನೆ ನಾನು ಈ ಮನೆನ ಕಂಟ್ರೋಲ್ಗೆ ತಗೊಂಡೋಳು. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀನೋ ಇಡಿಯಟ್? ನಿನ್ನ ವೇದಾಂತ್ ಮಧ್ಯೆ ಬೆಂಕಿ ಕಡ್ಡಿ ಗೀರಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅದು ಉರಿಯಕ್ಕೆ ಶುರುವಾಗುತ್ತೆ. ಉರಿನ ತಡ್ಕೊಳಕ್ಕೆ ರೆಡಿಯಾಗಿರು. ಬನ್ನಿ. ನಾನು ಇಲ್ಲಿಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಪರಿಚಯದವ್ರು ಸಿಕ್ಕಿದ್ರೆ ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಯಾಕಮ್ಮ, ಏನಾಯ್ತು? ಇವತ್ತಾನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ಆಗ್ಲೇ ಹೋಗ್ಬೇಕು ಅಂತಿದ್ದೀರಾ? ಓ, ನಮ್ಮ ಅಣ್ಣ ನನಗೆ ಹೊಡೆದಿದ್ ನೋಡಿ ಗಾಬರಿ ಆಗೋದ್ರಾ? ಡೋಂಟ್ ವರಿ, ಅದೆಲ್ಲ ನಮ್ಮಿಬ್ರು ಮಧ್ಯೆ ಇದ್ದಿದ್ದೆ. ಹಾಗಲ್ಲಪ್ಪ, ನನ್ನ ಪರಿಚಯದವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅಲ್ಲೇ ಹೋಗ್ಬೇಕು ಅನ್ಕೊಂಡಿದ್ದೀನಿ.
ಅಮ್ಮ, ನಮ್ಮ ಅಣ್ಣನ್ ನೋಡಿ ನೀವು ಭಯ ಪಟ್ರ? ಅವನು ತುಂಬಾ ಒಳ್ಳೆಯವನು, ನನ್ನ ಮೇಲೆ ವಿಪರೀತ ಪ್ರೀತಿ ಅವನು. ಈಗ ಯಾವಾಗ್ಲಾದ್ರೂ ತಪ್ಪು ಮಾಡಿದಾಗ ಏಟ್ ಹೊಡಿತಾನಷ್ಟೆ. ಅಣ್ಣನಾಗಿ ಅವನ್ಗ ಹಾಕಿದೆ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ಅಣ್ಣ ಹೊಡೆದ್ರು ಅವನ ಬಗ್ಗೆ ಬೇಜಾರು ಮಾಡ್ಕೊಳ್ದೆ ಅವನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ಯಲ್ಲಪ್ಪ, ನಿಜಕ್ಕೂ ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಅಣ್ಣ ತಮ್ಮಂದಿರು ಅಂದ್ರೆ ನಿಮ್ ತರ ಇರ್ಬೇಕಪ್ಪ. ಕೊನೆವರೆಗೂ ನೀವಿಬ್ರು ಹೀಗೆ ಇರಿ. ಅವನ್ ಬರೀ ನನಗೆ ಅಣ್ಣ ಅಲ್ಲ ಅಮ್ಮ, ನನಗಮ್ಮ ಕೂಡ. ತಾಯಿ ಸ್ಥಾನದಲ್ಲಿ ನಿಂತು ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅಣ್ಣನ್ನ ಅಮ್ಮ ಅನ್ಕೊಂಡಿರೋದು ನಿನ್ನ ದೊಡ್ಡ ಗುಣ ಅಪ್ಪ. ನಿಮ್ಮಂತ ಮಕ್ಕಳನ್ನ ಹೆತ್ತಿರೋ ನಿಮ್ ತಾಯಿ ನಿಜಕ್ಕೂ ತುಂಬಾ ಅದೃಷ್ಟ ಮಾಡಿದಾಳೆ. ನಾನು ಯಾವಾಗ್ಲಾರು ಎಡು ಬಿದ್ದಾಗ ಅಥವಾ ತೊಂದರೆ ಸಿಗಾಕೊಂಡಾಗ, ಗಾಬರಿ ಆದಾಗ ನನ್ನ ಬಾಯಲ್ಲಿ ಅಮ್ಮ ಅಂತ ಬರಲ್ಲ, ಅಗ್ರಜ ಅಂತ ಬರುತ್ತೆ. ದಯವಿಟ್ಟು ನನ್ನ ಹೊಟ್ಟೆ ಉರಿಸ್ಬೇಡ ಕಣೆ. ಅಮ್ಮ, ನಾನ್ ಯಾರ ಹೊಟ್ಟೆನೂ ಉರಿಸ್ತಿಲ್ಲ, ಎಲ್ರು ನನ್ನ ಹೊಟ್ಟೆನೇ ಉರಿಸ್ತಿರೋದು. ಆರ್ತಿ, ನೀನ್ ಯಾರು ಹೊಟ್ಟೆ ಉರಿಸ್ತಿಲ್ಲ ಕಣೆ, ನೀನ್ ಹಾಗ ಅನ್ಕೊಂಡಿದ್ಯಾ ಅಷ್ಟೇ. ನೋಡು ಕಂದ, ನಿನ್ಗೆ ಇಷ್ಟ ಇಲ್ಲದೆ ಇದ್ರು ವೇದಾಂತು ಅಮ್ಮ ಮದುವೆ ಮಾಡ್ಕೊಂಡ್ರಲ್ಲ, ನೋಡು ಹಾಗಂತ ನೀನ್ ಅವ್ರ ಮೇಲೆ ಹಾಗೆ ಸಾಧಿಸ್ಬೇಡಮ್ಮ. ನಾನ್ ಯಾರ ಮೇಲೂ ಹಾಗೆ ಸಾಧಿಸ್ತಿಲ್ಲ ಅಮ್ಮ. ನನಗೆಲ್ಲ ಗೊತ್ತು ಕಣೆ. ನಿಮ್ಮಿಬ್ರು ಮುಖ ನೋಡಿದ್ರೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ಇಷ್ಟು ಕಮ್ಮು ಯಾರು? ನೀನ್ ಒಡ ಹುಟ್ಟಿದ ತಂಗಿ. ಎಲ್ಲ ಅಕ್ಕಂದ್ರು ತನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ತಾವೇನೇ ಇಷ್ಟಪಟ್ಟಿರೋ ಅದನ್ನ ತ್ಯಾಗ ಮಾಡ್ತಾರೆ. ಆದ್ರೆ ನೀವಿಬ್ರು ಅಕ್ಕ ಚೆನ್ನಾಗಿರ್ಲಿ ಅಂತ ತಂಗಿ, ತಂಗಿ ಚೆನ್ನಾಗಿರ್ಲಿ ಅಂತ ಅಕ್ಕ, ಏನೇ ಇಷ್ಟಪಟ್ರು ತ್ಯಾಗ ಮಾಡ್ತಾನೆ ಬಂದಿದ್ದೀರಾ. ಅಮ್ಮ, ತ್ಯಾಗ ಬೇರೆ, ಜೀವನ ಬೇರೆ. ಈ ಪ್ರಪಂಚದಲ್ಲಿ ಹಣ, ಆಸ್ತಿ, ಅಂತಸ್ತು ತ್ಯಾಗ ಮಾಡೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಜೀವ ತ್ಯಾಗ ಮಾಡೋರು ಯಾರಾದ್ರೂ ಸಿಗ್ತಾರಾ? ಆರ್ತಿ, ನಿನ್ ಜೀವನನ ತ್ಯಾಗ ಮಾಡು ಅಂತ ನಾನು ಹೇಳ್ತಾ ಇಲ್ಲಮ್ಮ. ನಿನ್ ತಂಗಿ ಮೇಲೆ ಹಾಗೆ ಸಾಧಿಸೋದನ್ನ ಬಿಡು ಅಂತ ಹೇಳ್ತಾ ಇದ್ದೀನಿ. ಅಮ್ಮು ವೇದಾಂತ ಮದ್ವೆ ಆದ್ರೆ ವಿಕ್ಕಿ ಜೀವಕ್ಕೆ ಏನಾದ್ರೂ ಅಪಾಯ ಆಗತ್ತೆ ಅಂತ ನಿನಗೆ ಭಯ ಇತ್ತಲ್ವಾ? ಆ ತರ ಏನೂ ಆಗ್ಲಿಲ್ಲ, ಎಲ್ಲ ಚೆನ್ನಾಗೇ ಇದೆ. ದಯವಿಟ್ಟು ಮೊದಲು ನೀನು ಭಯ ಬಿಡು. ಅಮ್ಮ, ಒಂದ್ ವೇಳೆ ವಿಕ್ಕಿಯವ್ರ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೂ ನಿನ್ ಮಗಳು ಕೇರ್ ಮಾಡಲ್ಲ ಬಿಡು. ಈಗ ನೋಡೋದಕ್ಕೆಲ್ಲ ಚೆನ್ನಾಗೇ ಇದೆ, ಆದ್ರೆ ವಿಕ್ಕಿಯವ್ರು ಸೇಫ್ ಆಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಏನಾರ್ತಿ ನೀನು? ವಿಕ್ಕಿಗೇನಾದ್ರೂ ಆಗ್ಬಿಡುತ್ತೆ ಅಂತ ನೀನ್ ಹೇಗ್ ಅನ್ಕೋತೀಯ? ಅದಕ್ಕೇನು ಆಧಾರ ಇದೆ ನಿನ್ನ ಹತ್ರ? ಅಮ್ಮ, ನಿನ್ ಹತ್ರ ಹೇಳ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ತೀಯ? ಮೊದ್ಲು ನಾನ್ ಕೇಳೋದಕ್ಕೆ ಉತ್ತರ ಕೊಡು. ಅವನು ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಕಾಪಾಡ್ತಿರೋದಕ್ಕೇನೆ ನನ್ನ ಬಾಯಲ್ಲಿ ಅಮ್ಮ ಅಂತ ಬರಲ್ಲ, ಅಗ್ರಜ ಅಂತ ಬರೋದು. ಅದಕ್ಕೆ ನಮ್ಮ ನನ್ನ ಮೇಲೆ ನನಗೆ ಯಾವತ್ತೂ ಕೋಪ ಬರಲ್ಲ. ಹೋಗ್ತಾ ಹೋಗ್ತಾ ಅವನೇನು ಅಂತ ನಿಮ್ಗೆ ಗೊತ್ತಾಗತ್ತೆ. ಅವನು ಒಂದ್ಸಲ ಒಬ್ಬರನ್ನ ಯಾರನ್ನಾದ್ರೂ ಇಷ್ಟಪಟ್ರೆ ತುಂಬಾ ಕಾಳಜಿ ತೋರಿಸ್ತಾನೆ, ತುಂಬಾ ಪ್ರೀತಿ ತೋರಿಸ್ತಾನೆ. ನಿಮಗೂ ಅಷ್ಟೇ. ಅದಕ್ಕೆ ಎಲ್ಲೂ ಹೋಗದೆ ಇಲ್ಲೇ ಇರಿ. ಥ್ಯಾಂಕ್ಸ್ ಅಕ್ಕ. ಯಾಕೆ ಅಂತ ಕೇಳ್ಬೋದಾ? ಅಮ್ಮನ ಚೆನ್ನಾಗಿ ಮಾತಾಡಿ ಕಳಿಸ್ತಿಲ್ಲ, ಅದಕ್ಕೆ. ಅಮ್ಮ ತುಂಬಾ ಖುಷಿಯಾಗೋದ್ರು ಅಕ್ಕ. ಮಕ್ಕಳು ಗಂಡನ ಮನೇಲಿ ಆರಾಮಾಗಿದ್ದಾರೆ ಅಂತ ಗೊತ್ತಾದ್ರೆ ಹೆತ್ತೋರ್ಗೂ ನೆಮ್ಮದಿ ಅಲ್ವಾ? ಅಮ್ಮ ಏನೋ ಆರಾಮಾಗೇ ಹೋದ್ಲು, ಆದ್ರೆ ನಾನೇ ಆರಾಮಾಗಿಲ್ವಲ್ಲ. ಯಾಕಕ್ಕ? ಯಾಕೆ ಅಂತ ಕೇಳ್ತಿದ್ಯಲ್ಲ ಅಮ್ಮು. ನನ್ ಗಂಡನ್ಗೆ ಯಾರೋ ಕಪಾಳ ಕೊಡ್ತಿದ್ದಾರೆ ಅಂದ್ರೆ ನನ್ನಷ್ಟಕ್ಕೆ ನಾನು ಆರಾಮಾಗಿರಕ್ಕಾಗತ್ತಾ? ಈ ಮನೇಲಿ ನೀನು ಮತ್ತೆ ನಿಮ್ ಯಜಮಾನ್ರು ಹಾಯಾಗಿರಿ. ಎಷ್ಟಾದ್ರೂ ನೀನೇ ತಾನೆ ಈ ಮನೆ ಹಿರಿ ಸೊಸೆ. ನೀನೇ ಮಹಾರಾಣಿಯಾಗಿ ಮೆರಿ. ಅಕ್ಕ, ಏನೇ ಅಕ್ಕ, ನಾನು
ಹೇಳಿದ್ರಲ್ಲಿ ಏನ್ ತಪ್ಪಿದೆ? ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ ಅಕ್ಕ, ಆದ್ರೆ ನಿನ್ ಕೋಪನ ನನ್ ಮೇಲೆ ತೋರಿಸೋ ಅಗತ್ಯ ಇಲ್ಲ. ವೇದಾಂತ್ ವಿಕ್ಕಿ ಭವನ್ ಮೇಲೆ ಕೈ ಮಾಡಿದ್ರು ಅಂತ ನೀನ್ ನನ್ ವಿಚಾರದಲ್ಲಿ ಯಜಮಾನಿ ಹಿರಿ ಸೊಸೆ ಅಂತ ಯಾಕೆ ಮಾತಾಡ್ಬೇಕು? ನಿನ್ ಬೇಜಾರ್ನ ನನ್ ಮೇಲೆ ಯಾಕಕ್ಕ ತೋರಿಸ್ತಿದ್ಯಾ? ಓಹೋ, ಏನೇ ನಡೆದ್ರು ಏನು ನಡೆದೇ ಇಲ್ಲ ಅಂತ ಸುಮ್ನೆ ಬಿಡ್ಬೇಕಾ? ಇದ್ಯಾವ್ದು ನಮ್ಮಿಬ್ರಿಗೂ ಸಂಬಂಧ ಪಟ್ಟಿದ್ದೇ ಇರೋದಾ? ಒಂದ್ ಲೆಕ್ಕದಲ್ಲಿ ಹಾಗೆ ಅನ್ಕೋ ಅಕ್ಕ. ಯಾಕಂದ್ರೆ ಹಾಗಾಗಿದ್ದು ಆಫೀಸ್ ವಿಚಾರದಲ್ಲಿ. ಆಫೀಸ್ ವಿಷಯ ಆಫೀಸಲ್ಲೇ ಇರ್ಬೇಕು, ಅದ್ ನಮ್ ಮನೇಲಿ ಸಾಧಿಸೋದೇನಿದೆ? ನೀನ್ ಹೇಳ್ತಿರೋದು ಸರಿನೇ ಇರ್ಬೋದು ಅಮ್ಮೋ, ಆದ್ರೆ ಒಂದೇ ಒಂದ್ಸಲ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಾನು ಯಾವ ಪರಿಸ್ಥಿತಿನಲ್ಲಿದ್ದೀನಿ, ನನ್ಗೆ ಹೇಗೆ ಅನಿಸ್ತಿದೆ ಅಂತ. ಆಫೀಸ್ ವಿಷಯ ಆಫೀಸ್ನಲ್ಲಿ ಅಂತ ಹೇಳ್ತೀಯಲ್ಲ, ಯಾವ ಆಫೀಸ್ನಲ್ಲೂ ಯಾರು ಯಾರ ಮೇಲೂ ಕೈ ಮಾಡಲ್ಲ. ಅಂತದ್ರಲ್ಲಿ ಸ್ವಂತ ತಮ್ಮನ ಮೇಲೆ ಯಾರು ಕೈ ಮಾಡ್ತಾರೆ ಹೇಳು? ನೀನೇ ಯೋಚನೆ ಮಾಡು. ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ತಿದ್ಯಾ? ಆಯ್ತು ಇರಕ್ಕ, ಕೈ ಮಾಡಿದ ತಪ್ಪೆ, ಆದ್ರೆ ನಾನು ಅದನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ವೇದಾಂತ್ ಯಾಕೆ ಹೀಗೆ ಮಾಡ್ದಂತ ವಿಚಾರಿಸ್ತೇನೆ. ರೌಡಿ ನಾದ್ನಿ ಅಗ್ರಜನ್ ಕಾಲ್ ಮಾಡ್ತಿದ್ದಾಳೆ. ಸುಮಾರು ಮಾತಾಡ. ನಾನು ಆಗಾಗ ತಮಾಷೆಗೆ ರೋಬೋಟ್ ಅಂತ ಕರೀತಾ ಇದ್ದೆ, ಆದ್ರೆ ಇವತ್ತು ಸೀರಿಯಸ್ ಆಗಿ ಕರೀಬೇಕು ಅನ್ಸ್ತಿದೆ. ಅಲ್ಲಯ್ಯ, ನಿಂಗೆ ಸ್ವಲ್ಪನೂ ಭಾವನೆ ಅನ್ನೋದಿಲ್ವಾ? ಯಾಕೆ ಒಂದೊಂದ್ಸಲ ಓವರಾಗತ್ಯಾ? ಉಪ್ಪು ಖಾರ ತಿನ್ನೋನ್ಗೆ ಕೋಪ ತಾಪ ಬರುತ್ತೆ ನಿಜ, ಆದ್ರೆ ನಿನ್ನಷ್ಟಲ್ಲ. ಕಂಟ್ರೋಲ್ ಮಾಡ್ಕೊಳಕಾಗದಿರೋಷ್ಟು ಕೋಪ ಬರುತ್ತೆ ಅಂದ್ರೆ ಅದು ತೀರಾ ಕೆಟ್ಟ ವ್ಯಕ್ತಿತ್ವದ ಲಕ್ಷಣ. ಅರ್ಥ ಮಾಡ್ಕೋ. ನೀನ್ ಮಾಡಿದ್ದೆ ಸರಿ, ನೀನ್ ಆಡಿದ್ದೆ ಆಟ ಅಂತ ಅನ್ಕೋಬೇಡ. ಇನ್ನೊಬ್ರಿಗೆ ನೋವಾಗ್ಬಾರ್ದು, ಆ ರೀತಿ ನಡ್ಕೋಬೇಕು. ಸ್ವಲ್ಪ ತಾಳ್ಮೆ ಅನ್ನೋದಿರ್ಲಿ. ಬರೀ ಬುದ್ಧಿ ಇದ್ರೆ ಸಾಲ್ದಯ್ಯ, ವಿವೇಕನೂ ಇರ್ಬೇಕು. ಹಲೋ 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 ಹೋಲ್ಡ್ ಆನ್. ಏನ್ ರೌಡಿ ನಾದ್ನಿ, ಈ ರೇಂಜಿಗೆ ನಿನ್ ರೊಚ್ಚಿಗೆದಿದ್ಯಲ್ಲ? ಯಾಕೆ ನಮ್ಮ ಅಗ್ರಜಂಗೆ ಈ ಲೆವೆಲ್ ಕ್ಲಾಸ್ ತಗೋತಾ ಇದೆಯಾ? ಏನ್ ಸಮಾಚಾರ? ಅಯ್ಯೋ ಬಾವಾ, ನೀವಾ? ಇದು ವೇದಾಂತ್ ಫೋನ್ ಅಲ್ವಾ? ಫೋನ್ ಒಂದೇ, ಆದ್ರೆ ಮಾತಾಡ್ತಿರೋದು ನಾನು. ಯಾಕೆ ನಮ್ಮ ಅಗ್ರಜನ್ ಫೋನಲ್ಲಿ ನಾನ್ ಮಾತಾಡಿದ್ರೆ ಪ್ರಾಬ್ಲಮ್ ಏನು ಇಲ್ಲ ಅನ್ಕೊಳ್ತೀನಿ. ಪ್ರಾಬ್ಲಮ್ ಅದಲ್ಲ ಬಾವಾ, ನಮ್ಮವನು ಪ್ರಾಬ್ಲಮ್ ಮಾಡಿದಾನೆ ಅಂತ ಗೊತ್ತಾಯ್ತು. ನಿಮ್ ಜೊತೆ ಅವ್ನು ಕರೆಕ್ಟಾಗಿ ನಡ್ಕೋಬೇಕು ಅಲ್ವಾ, ಅದಕ್ಕೆ ಆವಾಜ್ ಹಾಕಿದ್ದು. ಹೌದು, ಅಲ್ಲೇನ್ ನಡೀತು? ಏನ್ ವಿಷಯ? ಏನಾಗಿದೆ ರೌಡಿ ನಾದ್ನಿ ನಿನ್ಗೆ? ಆತರ ಏನೂ ಆಗಿಲ್ವಲ್ಲ? ಅಲ್ಲ ಬಾವಾ, ವೇದಾಂತ್ ನಿಮ್ ಮೇಲೆ ಕೈ ಮಾಡ್ಲಿಲ್ವಾ? ವಾಟ್ ಅ ಕಾಮಿಡಿ ರೌಡಿ ನಾದ್ನಿ. ಸೀರಿಯಸ್ಲಿ ನೀನಾ ಕೇಳ್ತಿರೋದು ಇದನ್ನ? ಅಲ್ಲ, ಅದು ಬಾಬಾ. ಯಾರಪ್ಪ ಫೋನು? ನಿನ್ ಹೆಂಡ್ರದಪ್ಪ. ನಾವಿಬ್ರು ಜಗಳ ಆಡ್ಕೊಂಡಿದೀವಿ, ನೀನ್ ನನ್ ಮೇಲೆ ಕೈ ಮಾಡಿದ್ಯಾ ಅಂತ ಮನೆಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ ಜನ್ಮ ಜಾಲಾಡ್ತೀನಿ ಅಂತ ಇಷ್ಟೊತ್ತು. ಹಲೋ, ಜಗಳನ? ಅದು ನನ್ನ ಮತ್ತೆ ವಿಕ್ರಾಂತ್ ಮಧ್ಯೆ? ನೋ ವೇ, ನೆವರ್, ಇಂಪಾಸಿಬಲ್. ನಿಂಗೆ ಇನ್ನೂ ಏನಾದ್ರೂ ವಿಚಾರಿಸೋದಿದ್ರೆ ಮನೆಗೆ ಬರ್ತೀನಿ, ಆಮೇಲೆ ವಿಚಾರಿಸು. ಹಲೋ ಹಲೋ, ಸಿಡುಕ್ ಮುತ್ತಿ ಸಿದ್ದಪ್ಪ, ಏನ್ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಜ ಹೇಳು, ನೀನು ಬಾವಂಗ್ ಹೊಡ್ದ್ಯಾ? ಹೌದು, ಹೊಡೆದೆ. ಇನ್ನೂ ಒಂದ್ಸಲ ಹೊಡಿತೀನಿ. ಅವನು ನನ್ನ ತಮ್ಮ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಂದೇನು? ಇದೇನ್ ಮೊದಲನೇ ಸಲ ಅಲ್ಲ ರೌಡಿ ನಾದ್ನಿ. ಅವನು ಚಿಕ್ಕ ವಯಸ್ಸಿಂದನೂ ನನಗ್ ಹೊಡಿತಾನೆ ಬಂದಿದ್ದಾನೆ. ನಂದು 1,000 ಇರುತ್ತೆ, ನೀನೆಲ್ಲ ತಲೆ ಕೆಡ್ಸ್ಕೋಬೇಡ. ನಿಮ್ ಗಂಡ ಹೆಂಡತಿ ವಿಚಾರಕ್ಕೆ ನಾನ್ ಬರ್ತೀನಾ? ಇಲ್ಲ ತಾನೆ? ಹಾಗೇನೆ ಅಣ್ಣ ತಮ್ಮನ ವಿಚಾರಕ್ಕೆ ನೀನ್ ಬರ್ಬೇಡ, ಗೊತ್ತಾಯ್ತಾ? ಬಾಯ್. ವೆಲ್ ಡನ್. ಕಂಗ್ರಾಚುಲೇಷನ್ಸ್ ಅತ್ತೆ, ಇವತ್ತಿನ ಮಟ್ಟಿಗೆ ಗೆದ್ದಿದ್ದೀನಿ ಅಂತ ತುಂಬಾ ಖುಷಿಯಲ್ಲಿರ್ಬೇಕಲ್ವಾ ನೀವು? ಏನ್ ಮಾತಾಡ್ತಿದ್ಯಾ? ಆಟದಲ್ಲಿ ಒಂದಷ್ಟು ಸುತ್ತು ಅಂತ ಇರುತ್ತೆ. ಎಲ್ಲಾ ಸುತ್ತಲ್ಲಿ ಅಥವಾ ಜಾಸ್ತಿ ಸುತ್ತಲ್ಲಿ ಯಾರು ಗೆಲ್ತಾರೋ ಅವನೇ ವಿನ್ನರು ಅಂತ ಹೇಳುದು. ಗ್ಯಾಪ್ ಅಲ್ಲಿ ಯಾವ್ದೋ ಒಂದ್ ಸುತ್ತಲ್ಲಿ ಮುನ್ನಡೆ ಪಡ್ಕೊಂಡು ಬೀಗಿದ್ರೆ ಫೈನಲ್ ಅಲ್ಲಿ ಸೋತಾಗ ಏನ್ ಬಿಲ್ಡಪ್ ಗುರು, ಇವಳಿಗೆ ಆಡಕ್ಕೆ ಬರಲ್ಲ, ಶೋ ಆಫ್ ಏನು ಕಮ್ಮಿ ಇಲ್ಲ ಅಂತ ಆಡ್ಕೋತಾರೆ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ಅತ್ತೆ, ಸುಮ್ನೆ ಕಿರಿಚ್ಬೇಡಿ. ನಿಮಗ್ ಹೆದರ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾನು ಆರ್ತಿ ಅಕ್ಕ ಅಲ್ಲ, ಅಮೂಲ್ಯ. ನೀವ್ ಸರಿಯಾಗಿ ನಡ್ಕೊಂಡಿದ್ರೆ ನಾನ್ ನಮ್ಮಮ್ಮನ ಎಷ್ಟು ಪ್ರೀತಿ ಮಾಡ್ತೀನೋ ನಿಮ್ಮನ್ನು ಹೆಚ್ಚು ಕಡಿಮೆ ಅಷ್ಟೇ ಪ್ರೀತಿಸ್ತಾ ಇದ್ದೆ, ಗೌರವಿಸ್ತಾ ಇದ್ದೆ. ಆದ್ರೆ ನೀವು ಹಾಗೆ ನಡ್ಕೊಳ್ಳಿಲ್ಲ. ನೀವು ಮಾಡ್ತಿರೋ ಕುತಂತ್ರ ಎಲ್ಲ ನನಗ್ ಚೆನ್ನಾಗಿ ಗೊತ್ತಾಗ್ತಿದೆ.
ಮನೇಲಿ ನೋಡಿದ್ರೆ ನನ್ನ ಮತ್ತೆ ಆರ್ತಿ ಅಕ್ಕನ್ನ ದೂರ ಮಾಡೋದಕ್ಕೆ ಸಂಚ್ ಮಾಡ್ತಿದ್ದೀರಾ. ಅಲ್ಲಿ ಆಫೀಸಲ್ಲಿ ನೋಡಿದ್ರೆ ವಿಕ್ಕಿ ಬಾಬಾ ಮತ್ತೆ ನನ್ನ ಗಂಡನ ಮಧ್ಯೆ ತಂದ್ ಹಾಕಕ್ ನೋಡ್ತಿದ್ದೀರಾ. ಅವ್ರ ಮುಂದೆ ನನ್ನ ಮಕ್ಳು ಅಂತ ನಾಚೂಕಿಂದ ಮಾತಾಡ್ತೀರಾ. ಮಕ್ಳ ಮಧ್ಯೆನೆ ಜಗಳ ತಂದಿಡೋದಕ್ಕೆ ಹೇಗತ್ತೆ ಮನ್ಸ್ ಬರುತ್ತೆ ನಿಮಗೆ? ಏ ಸುಹಾಸಿನಿ, ನಿನಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದು ಅನ್ನೋದನ್ನ ಮರಿಬೇಡ. ನೇನ್ ಈ ಮನೆಗೆ ಸೇರೋದು ಒಳಗಡೆ ಬಂದಿದ್ದೀನ ಏಕೆ ನಿನ್ ಕೈಗೆ ಹೋಗಿ ಮತ್ತೆ ನನ್ನ ಕೈಗೆ ಬಂದು. ಇದರಲ್ಲೇ ಅರ್ಥ ಮಾಡ್ಕೊ ಏ ಸುಹಾಸಿನಿ ಎಷ್ಟು ಪವರ್ಫುಲ್ ಅಂತ. ಅತ್ತೆ, ಸೆಕ್ಯೂರಿಟಿ ಗಾರ್ಡು ಜ್ಯುವೆಲರಿ ಶಾಪ್ ಕಾಯ್ತಿದ್ದ ಅಂದ್ ಮಾತ್ರಕ್ಕೆ ಅವನು ಓನರ್ ಆಗಲ್ಲ ಅಲ್ವಾ? ಸಾಕ್ ನಿಲ್ಸು. ಈ ಮನೆಯಲ್ಲಿ ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗು. ಸುಮ್ನೆ ನನ್ನನ್ನ ಎದುರು ಹಾಕೊಳಕ್ ಹೋಗ್ಬೇಡ. ಈಗ ನೀನು ಆಫೀಸಿಗೆ ಹೋಗದೆ ಮನೆಯಲ್ಲಿ ಮುಸುರೆ ತಿಕ್ಕೋ ತರ ಮಾಡಿದೆ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಈ ಮನೆಯಿಂದ ಒದ್ದು ಹೊರಗಾಗ್ತೀನಿ. ಹುಷಾರ್. ಮೋ ಸುವಾಸನೆ, ನಾನ್ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಅಂದ್ರೆ ನೀವು ಆ ಗೌರವನ ಉಳಿಸ್ಕೊಳ್ಳೋದನ್ನ ಕಲ್ತ್ಕೊಡಿ. ಮಾತಾಡು ಮಾತಾಡು, ಎಷ್ಟು ಮಾತಾಡ್ತೀಯೋ ಅಷ್ಟೇ ಅನುಭವಿಸ್ತೀಯ. ಯಾವತ್ತೂ ಈ ಸುಹಾಸಿನಿನ ಎದುರು ಹಾಕೊಳ್ಳೋ ಸಾಹಸ ಮಾಡ್ತೀಯ. ಇನ್ಮೇಲೆ ಈ ಮನೇಲಿ ನಾನಾ ನೀವ ಅಂತ ನೋಡೇ ಬಿಡೋಣ. ನೀವ್ ಅದೆಷ್ಟು ಆಡ್ತಿರೋ ಆಡಿ, ನಾನ್ ನಿಮ್ ವಿರೋಧ ಆಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತೀನಿ. ಆರ್ತಿ ಅಕ್ಕ ಇನ್ಮೇಲೆ ಏನೇ ಹೇಳಿದ್ರು ನಾನು ಅವ್ರ ಮೇಲೆ ಬೇಜಾರ್ ಮಾಡ್ಕೊಳ್ಳೋದು. ಯಾರೋ ನನ್ ವಿರುದ್ಧ ಚೂ ಬಿಡ್ತಿದ್ದಾರೆ ಅಂತ ನನಗ್ ಡೌಟ್ ಇತ್ತು. ಆದ್ರೆ ಈಗದು ನೀವೇ ಅಂತ ಕನ್ಫರ್ಮ್ ಆಯ್ತು. ಡೌಟ್ ಅಲ್ಲೇ ನಾವ್ ಸೋಲಲ್ಲ. ಇನ್ನು ಕ್ಲಾರಿಟಿ ಸಿಕ್ಕಿದ್ಮೇಲೆ ಕೇಳ್ಬೇಕಾ? ನಾವ್ ಅವಾಗ್ಲೇ ಹಂಗೆ. ಇನ್ನು ಗೊತ್ತಲ್ಲ, ಇವತ್ತಿಂದನೇ ನಿನ್ನ ಅವನತಿ ಶುರು ಅಂತ ಅನ್ಕೋ. ನೇನಿ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಈ ಸುಹಾಸಿನಿನ್ನೇ ಗೆದ್ಬಿಟ್ಟೆ ಅಂತ ಅನ್ಕೋಬೇಡ. ನೀನಿನ್ನು ನೋಡೋದು ತುಂಬಾ ಇದೆ. ನೋಡು, ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನನ್ನನ್ ಏನು ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲ, ಆರ್ತಿ ಅಕ್ಕ ಮತ್ತೆ ನನ್ನ ಮಧ್ಯೆ ಸಣ್ಣ ಬಿರುಕು ಕೂಡ ತರೋದಕ್ಕಾಗಲ್ಲ. ನೀವ್ ನನ್ನ ಈ ಮನೆಯಿಂದ ಆಚೆ ಹಾಕೋದಿರ್ಲಿ, ನೀವ್ ಈ ಮನೆಯಿಂದ ಹೋಗದೆ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಈ ಅಮೂಲ್ಯ ಮದ್ವೆ ಮಾಡ್ಕೊಂಡು ಸೀರೆ ಉಟ್ಕೊಂಡ್ ಮಾತ್ರಕ್ಕೆ ಸಾಧು ಅದು ಅಂತ ಅನ್ಕೋಬೇಡಿ. ಈ ಅಮ್ಮು ಯಾವತ್ತಿದ್ರು ರೌಡಿ ಬೇಬಿನೇ. ಯಾಕೆ ಯಾವಾಗ್ಲೂ ನಿನ್ನ ನೀನೆ ರೌಡಿ ಬೇಬಿ ಅಂತ ಹೊಗಳ್ಕೊಳ್ತೀಯ? ನೀನ್ ಕೊಡೋ ಈ ಜುಜ್ಬಿ ಬಿಲ್ಡಪ್ಗೆಲ್ಲ ಈ ಸುಹಾಸಿನಿ ಯಾವತ್ತೂ ಹೆದರಲ್ಲ. ನಿನ್ನಂತ ಈ ಬೇಬಿಗಳನ್ನ ತುಂಬಾ ನೋಡಿದೆ. ಇನ್ವಿಟೇಷನ್ ಇಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ನಾವ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತೀವಿ. ಅಂತದ್ರಲ್ಲಿ ನಾನಾ ನೀನ ನೋಡೋಣ ಬಾ ಅಂತ ಅಕ್ಷತೆ ಕೊಟ್ಟು ಕರೆದ್ರೆ ನಾವ್ ಹಿಂದಿಟ್ಟಾಗ್ತೀವ? ನೋ ವೇ, ಚಾನ್ಸೇ ಇಲ್ಲ. ಬರ್ಲಾ?
ಅಗ್ರಜ, ನಾನು ಸಾರ್ಥಕ್ ಭಾವ ನಿನಗಿಂತ ಮುಂಚೆ ಮದುವೆ ಆದ. ಸೊ ಈ ವಿಷಯದಲ್ಲಿ ನಾವಿಬ್ರು ನಿನಗಿಂತ ಸೀನಿಯರ್. ಮದುವೆ ಆದ ಹೊಸರಲ್ಲಿ ನಮ್ ಹೆಂಡತಿರ ಜೊತೆ ಜಗಳ ಆದ್ರೆ ರೂಮಲ್ಲೇ ಒಂದ್ ಮೂಲೆಲ್ಲೆಲ್ಲೋ ಜಾಗ ಕೊಡ್ತಾ ಇದ್ರು, ಮಲ್ಗೋತಾ ಇದ್ರು. ಆದ್ರೆ ನೀನ್ ನೋಡಿದ್ರೆ ದಿಂಬು ಬೆಡ್ಶೀಟ್ 2 ಎತ್ಕೊಂಡು ಹಾಲ್ಗೆ ಬಂದ್ಬಿಟ್ಟಿದ್ಯಾ. ಮದುವೆಗೆ ಇನ್ನೂ 1 ತಿಂಗಳು ಆಗಿಲ್ಲ. ಈ ಸಿಚುವೇಶನ್ ನಿನಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಹೌದು ವೇದಾಂತ್, ನಿಮಗೆ ಈ ಸ್ಥಿತಿ ಇನ್ನೂ ಅಟ್ಲೀಸ್ಟ್ 100 ಎಪಿಸೋಡ್ ಆದ್ಮೇಲೆ ಬರುತ್ತೆ ಅನ್ಕೊಂಡಿದ್ವಿ. ಆದ್ರೆ ಇಷ್ಟು ಬೇಗ ಬಂದಿರೋದು ನೋಡಿದ್ರೆ ಕತೆ ತುಂಬಾ ಬಾಕಿ ಇದೆ ಅನ್ಸುತ್ತೆ. ಎನಿವೆ, ವೆಲ್ಕಮ್ ಟು ದ ಕ್ಲಬ್. ಮದುವೆ ಬಗ್ಗೆ ಡಿಸೈನ್ ಸ್ಪೀಚ್ ಕೊಟ್ರಲ್ಲಪ್ಪ, ಹಾಗಿರುತ್ತೆ ಹೀಗಿರುತ್ತೆ ಅಂತ. ಅದ್ರಲ್ಲಿ ಈ ಎಪಿಸೋಡ್ ಬರುತ್ತೆ ಅಂತ ಯಾಕೆ ಹೇಳಿಲ್ಲ? ಎಲ್ಲ ಗೊತ್ತನ್ನು ಮದುವೆಗಿಂತ ಮುಂಚೆನೆ ಹೇಳಿದ್ರೆ ನೀನ್ ಮದುವೆ ಆಗದೆ ಎಸ್ಕೇಪ್ ಆಗ್ಬಿಡ್ತೀಯ ನೋಡು, ಅದಕ್ಕೆ ಹೇಳಿಲ್ಲ. ಇತ್ತಕ್ಕೆ ಜಾಸ್ತಿ ಫೀಲ್ ಆಗ್ಬೇಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಗ್ರಜ, ಈ ಜಗತ್ತಲ್ಲಿ ಗಂಡ್ಮಕ್ಳು ಕಣ್ಣೀರಿಗೆ ವ್ಯಾಲ್ಯೂ ಇಲ್ಲ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಆಗೋಳೆ ವೈಫು ಅಂತ ಯೋಗರಾಜ್ ಭಟ್ರು ಹೇಳಿಲ್ವಾ? ಸೊ ಫೀಲಿಂಗ್ ತೋರಿಸ್ಕೊಂಡು ಯೂಸ್ ಇಲ್ಲ. ಹ್ಯಾಪಿ ಔಟಿಂಗ್, ಎಂಜಾಯ್. ಮೀನು ಬಂಗಾರ ಓಣ ಮಾಡ್ತಿದ್ಯಾ? ಐ ಮಿಸ್ ಯು ಚಿನ್ನು. ಮೀನು, ನನ್ ಮೀನು ಮರಿ, ಐ ಲವ್ ಯು. ನೀನ್ ಮಾತ್ರ ನನ್ ಬಿಟ್ಟು ಊಟ ಮಾಡ್ತಾ ಇದ್ಯಾ? ನಂಗ್ ಊಟ ಮಾಡ್ಸಲ್ವಾ? ಮಾಡ್ಸು. ಎಷ್ಟು ಟೇಸ್ಟ್ಫುಲ್ ಆಗಿದೆ. ಇನ್ನೊಂದು ಬಾವಾ, ನಮ್ ಹೆಂಡತಿರು ನಮ್ನ ಆಚೆ ಹಾಕಿ ಪರದೇಸಿಗಳಾಗಿ ಮಾಡಿದ್ರೆ ಕಾಂತ ನೋಡಿ ಆ ಮೀನಾಕ್ಷಿ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಈ ಟೈಮಲ್ಲಿ. ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿರೋ ಹುಡುಗಿ ಇವನಿಗೆ ಸಿಕ್ಕಿದಾಳೇನೋ ಅನ್ನೋ ತರ ಆಡ್ತಿದ್ದಾನೆ. ಹೌದು ವಿಕ್ಕಿ, ಫುಲ್ಲು ಝೂಮ್ ಅಲ್ಲಿ ಇದ್ದಾನೆ. ಕಾಂತನ ಏಕಾಂತನ ಭಂಗ ಮಾಡೋಣ ಬನ್ನಿ. ಇನ್ನೊಂದು ಪಪ್ಪಿ ಕೊಡು. ಇನ್ನೊಂದು ಇನ್ನೊಂದು ಯಾಕೆ ಹೊಡಿತಾ ಇದ್ದೀರಾ ಬಾಸ್? ನಾನೇನ್ ತಪ್ಪು ಮಾಡ್ದೆ? ಅಯ್ಯೋ ಬಿಟ್ಬಿಡಿ ಬಾಸ್. ಅಯ್ಯೋ ಹೇಳ್ಬಿಟ್ಟಾದ್ರೂ ಹೊಡಿರಿ ಬಾಸ್. ಆ ಸುಹಾಸಿನಿ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅಂತ ಕಾಣುತ್ತೆ. ನಾನು ಯಾವತ್ತೂ ವೇದಾಂತ್ ದೇವರ ಕೈ ಮುಗಿಯೋದಾಗ್ಲಿ ಕುಂಕುಮ ಹಚ್ಕೊಳ್ಳೋದಾಗ್ಲಿ ನೋಡೇ ಇಲ್ಲ. ಅವನೀಗ ದೊಡ್ಡ ಕಂಪನಿ ಬಾಸು. ಇದೆಲ್ಲ ಅವನಿಗಿಷ್ಟ ಆಗಲ್ಲ ಅನ್ಸತ್ತೆ. ಅವ್ರ ಕೆಲಸ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಅಂದ ತಕ್ಷಣ ನಾನು ಪ್ರಸಾದ ಹೋಗ್ಕೊಟ್ರೆ ನಾನು ತುಂಬಾ ಸಲಿಗೆ ತಗೊಂಡಿದ್ದೀನಿ ಅಂತ ಅವ್ರು ಅನ್ಕೊಳಲ್ವಾ? ಬೇಡ ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ
ಅಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲಪ್ಪ. ಕೂತ್ಕೊ ಬನ್ನಿ. ಅಮ್ಮ, ನಿಮ್ಗೆಲ್ಲ ಅಡ್ಜಸ್ಟ್ ಆಗಿದೆ ತಾನೆ? ಅವ್ರು ಓಕೆ ರೈಟ್? ಸ್ಯಾಲ್ರಿ ಸಾಕಾಗ್ತಿದ್ಯಾ ಅಥವಾ ಇನ್ನೊಂಚೂರು ಇನ್ಕ್ರೀಸ್ ಮಾಡಲಾ? ಇಲ್ಲಪ್ಪ, ನನ್ನೊಬ್ಬಳಿಗೆ ತುಂಬಾ ಜಾಸ್ತಿ ಆಯ್ತು. ಓಕೆ, ನಿಮ್ಗೆ ಬೇರೆ ಏನು ತೊಂದರೆ ಇಲ್ಲ ತಾನೆ? ಏನೂ ಇಲ್ಲಪ್ಪ. ಅಮ್ಮ, ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬಿಡಿ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ. ಕೇಳಿಪ್ಪ. ಅಮ್ಮ, ನೀವ್ ಯಾಕೆ ಯಾವಾಗ್ಲೂ ಒಂಥರ ಭಯದಲ್ಲೇ ಇರ್ತೀರಾ? ನಿಮ್ಗೆ ನಿಮ್ಮವರು ಅಂತ ಯಾರು ಇಲ್ವಾ? ನಿಮ್ ಗಂಡ ಕೂಡ ಇಲ್ವಾ? ಓ, ಐ ಆಮ್ ರಿಯಲಿ ಸಾರಿ ಮಾ. ಅಮ್ಮ, ನಿಮ್ಗೆ ಮಕ್ಕಳು ಇದಾರಪ್ಪ. 4 ಮಕ್ಕಳಿದ್ದಾರೆ. 3 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಮಕ್ಳು. ಹೌದಾ? ಅಮ್ಮ, ನಮ್ದು ಸೇಮ್ ಅದೇ ತರ. ನಮ್ಮ ತಾಯಿಗೆ ನಾವು ಕೂಡ 4 ಜನ ಮಕ್ಕಳು. 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಅವಳ ನನ್ನ ತಂಗಿ, ಅವಳ ಹೆಸರು ಆದ್ಯ. ಅಮ್ಮ, ನಿಮ್ಗೆ 4 ಜನ ಮಕ್ಕಳು ಅಂತ ಹೇಳಿದ್ರಮ್ಮ. ನೀವ್ ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಅವ್ರ ನಿಮ್ಮನ್ನು ನೋಡ್ಕೊಳ್ತಿಲ್ವಾ? ನನಗೆ ನನ್ನ ಮಕ್ಕಳ ಜೊತೆ ಇರೋ ಸಮಯ ಇನ್ನು ಕೂಡ ಬಂದಿಲ್ಲಪ್ಪ. ಆ ದೇವ್ರು ಯಾವಾಗ ನನ್ನ ಮಕ್ಕಳ ಜೊತೆ ಸೇರಿಸ್ತಾನೆ ಅಂತ ನೋಡ್ಬೇಕು. ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ನಮ್ಗಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದ್ರ? ನಾನು ಕಷ್ಟದಲ್ಲಿರುವಾಗ ನನಗೆ ಕೆಲಸ ಕೊಟ್ಟಿದ್ದೀರಾ, ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದೀರಾ, ಮಕ್ಕಳ ಥರ ಪ್ರೀತಿ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಪ್ರಸಾದ ಕೊಡ್ಲಾ? ಕೇಳ್ತಿರಲ್ಲಮ್ಮ, ಕೊಡಿ. ವೇದಾಂತ್ ನನ್ನ ಯೋಗಕ್ಷೇಮನ ವಿಚಾರಿಸೋ ಟೈಮು ಈ ಜನ್ಮದಲ್ಲಿ ನಂಗೆ ಬರತ್ತಾ? ಅಮ್ಮ, ನಿಮ್ದು ಊಟ ಆಯ್ತಾ? ವೇದಾಂತ್, ಈಗ ತಾನೇ ಹೇಳದ್ನಲ್ಲ ಊಟ ಆಯ್ತು ಅಂತ. ಸಾರಿ ಮಾ, ಆಕ್ಚುಲಿ ನಾನು ಪ್ರಶ್ನೆ ಕೇಳಿದ್ದು ನಿಮ್ಗಲ್ಲ. ಅಮ್ಮ, ನಿಮ್ದು ಊಟ ಆಯ್ತಾ? ಅಮ್ಮ, ನೀವ್ ಯಾಕೆ ಯಾವಾಗಲೂ ಬೈದಲ್ಲೇ ಇರ್ತೀರಾ? ಇಲ್ಲಪ್ಪ, ಊಟ ಆಗಿಲ್ಲ. ನೀವಿನ್ನೂ ಊಟ ಮಾಡಿಲ್ವಾ? ಅಮ್ಮ, ಮೊದಲು ಹೋಗಿ ಊಟ ಮಾಡಿ. ವೇದಾಂತ್, ಯಾರಿಗೆ ನಮ್ಮ ಅಂದಿದ್ದು? ಅಮ್ಮ, ನಮ್ಮ ಆಫೀಸಿಗೆ ಒಬ್ರು ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಪಾಪ ಅವ್ರು ಯಾವಾಗ್ಲೂ ಒಂಥರ ಭಯದಲ್ಲೇ ಇರ್ತಾರೆ. ಅಮ್ಮ, ಅಷ್ಟೇ ಇಲ್ಲ,
ಅವ್ರು ನಮ್ಮೂರವ್ರಂತೆ. ಊರ್ನವ್ರ? ಅವ್ರ ಹೆಸರೇನು? ನೋಡೋಕೆ ಹೇಗಿದ್ದಾರೆ? ವಯಸ್ಸೆಷ್ಟು? ಎಷ್ಟು ದಿನದಿಂದ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ? ನೀನು ಈ ವಿಷಯ ನಂಗೆ ಯಾಕೆ ಹೇಳಿಲ್ಲ ವೇದಾಂತ್? ಅಮ್ಮ ಐ ಓಕೆ. ನಿಮ್ಮ ವಾಯ್ಸಲ್ಲಿ ನಂಗೆ ತುಂಬಾ ಟೆನ್ಷನ್ ಕಾಣ್ತಿದೆ ಅಮ್ಮ. ಟೆನ್ಷನ್ ಆಗದೆ ಏನಾಗುತ್ತೆ ವೇದಾಂತ್? ನೀನು ಎಲ್ರೂ ಈಸಿಯಾಗಿ ನಂಬಿಡ್ತೀಯಾ? ಅಮ್ಮ ನೀವು ನಿಜವಾಗ್ಲೂ ಏನ್ ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಮತ್ತಿನ್ನೇನ್ ವೇದಾಂತ್? ಗುರುತು ಪರಿಚಯ ಇಲ್ದಿರೋನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು ನಾಳೆ ಅವರಿಂದ ನಿನ್ಗೇನಾದ್ರೂ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ. ಅಮ್ಮ ಪಾಪ ಅಮ್ಮ, ಅವ್ರು ನೋಡಿದ್ರೆ ಹಾಗನ್ಸೋದಿಲ್ಲ. ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ. ನೀವು ಅಂದ್ಕೊಂಡಾಗೆಲ್ಲ ಏನೂ ಆಗೋದಿಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ. ಬಾಯ್ ಮಾ. ಅಯ್ಯಯ್ಯೋ, ಯಾಕಣ್ಣ ನಮ್ಮ ಸರಸರ ಅಂತ ಹೇಳ್ಕೊಂಡ್ ಬರ್ತಿದ್ಯಾ? ಒಳ್ಳೆ ಪೊಲೀಸರು ಕಳ್ಳರನ್ನ ಕರ್ಕೊಂಡ್ ಬರೋ ತರ. ಏನ್ ವಿಷಯ? ನೀವಿಬ್ರು ಮಾಡಿದ ಕೆಲ್ಸಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಆಗ್ಲಿ ನಿಮ್ಗೆ ಬುದ್ಧಿ ಬರೋದು. ಅಲ್ಲ, ನಿಮ್ಮನ್ನ ನೀವೇನಂತ ಅನ್ಕೊಂಡಿದೀರಾ? ಇಬ್ರು ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿಬೇಕು ಅಂತ ಮಾಡಿದಿರಾ ಹೇಗೆ? ಅಣ್ಣ, ಮೊದ್ಲು ಏನಾಯ್ತು ಅಂತ ಹೇಳು. ನೀವ್ ಈ ತರ ಮಾತಾಡ್ತಿದ್ರೆ ನಾವೇನು ಅಂತ ಅನ್ಕೋಬೇಕು? ನಿಮ್ಮನ್ನ ಹೀಗೆ ಬಿಟ್ರೆ ಮನೆ ಒಂದು 3 ಬಾಗ್ಲು ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತದೆ. ಅಣ್ಣ, ಹಳೆ ಸೀರಿಯಲ್ ತರ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡ. ಮೊದ್ಲು ಏನಾಯ್ತು ಅಂತ ಹೇಳು. ಆರ್ತಿ, ನೀನ್ ಮಾತಾಡಬೇಡ. ನೀವಿಬ್ರು ಸೈಲೆಂಟ್ ಆಗಿ ನಾನು ಹೇಳಿದ್ನ ಕೇಳಿ ಅಷ್ಟೇ. ನೀವಿಬ್ರಿಗೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಕೌನ್ಸಿಲಿಂಗ್ ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಣ್ಣ? ಅಲ್ಲ ಕಣ್ರೆ, ಮುಂಚೆ ಹೇಗಿದ್ರಿ ನೀವು? ಈಗ ಯಾಕೆ ಹೀಗಾಗಿದ್ದೀರಾ? ಇಬ್ರು ಮಧ್ಯೆ ಏನ್ ನಡೀತಿದೆ? ಅಕ್ಕ ತಂಗಿ ಇಬ್ರು ಅಣ್ಣ ತಮ್ಮನ ಮದ್ವೆ ಆಗಿ ಒಂದೇ ಮನೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡೋಗ್ಬೇಕು. ಆದ್ರೆ ನೀವು ಮಾಡ್ತಿರೋದೇನು? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮರ್ಯಾದಿನ ಬೇರೆಯವ್ರ ಮನೇಲಿ ಹರಾಜಾಗ್ತಿದ್ದೀರಾ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ ಕಲ್ತ್ಕೊಳ್ಳಿ. ಅಣ್ಣ, ನಾವ್ ಏನ್ ಮಾಡಿದೀವಿ ಅಂತ ಹೀಗ್ ಮಾತಾಡ್ತಿದ್ಯಾ? ಏನು ಗೊತ್ತಿಲ್ದಿರೋ ತರ ನನ್ ಮುಂದೆ ನಾಟಕ ಆಡ್ಬೇಡಿ. ಇಬ್ರಿಗಿಂತ ಮುಂಚೆ ನಾನು ಈ ಮನೆಗೆ ಅಳಿಯಾಗಿ ಬಂದವನು. ಈ ಮನೇಲಿ ಏನೇ ನಡೆದ್ರು ನನಗೆ ಗೊತ್ತಾಗುತ್ತೆ. ಈ ಕಣ್ಣ ಮುಚ್ಚಲೆ ಆಟ ನನ್ನ ಹತ್ರ ಆಡ್ಬೇಡಿ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾಡೋದು ನೋಡಿ ನನಗೆ ನಾಚಿಕೆ ಆಗ್ತಿದೆ. ಅಣ್ಣ ಪ್ಲೀಸ್, ನೀವ್ ಈ ತರ ಮಾತಾಡೋದ್ರಿಂದ ನಮಗ್ ಸಹಿಸ್ಕೊಳಕ್ ಆಗಲ್ಲ. ನೀವ್ ಸುಮ್ನೆ ಕೊಂಕಣ ಸುತ್ತೋ ಬದಲು ನೇರವಾಗಿ ವಿಷಯಕ್ ಬಾ. ನೋಡಮ್ಮ, ನೀವಿಬ್ರು ಡೈಲಿ ಜಗಳ ಮಾಡ್ಕೊಳ್ತಿದ್ದೀರಾ. ನೀವಿಬ್ರು ನಡುವೆ ಮನಸ್ತಾಪ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಮಾತಾಡೋಕೆ ಅಂತಾನೆ ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅಣ್ಣ, ನಮ್ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಾನು ಕರೆಕ್ಟಾಗಿ ತಿಳ್ಕೊಂಡ್ ಮಾಡ್ತೀನಿ ಆರ್ತಿ. ಅಲ್ಲ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಸಂತೋಷವಾಗಿ ಸುಖವಾಗಿರ್ಬೋದು. ಒಡ ಹುಟ್ಟಿದ ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಂದ್ರಾಗಿ ಬರೋ ಅವಕಾಶ ಈ ಪ್ರಪಂಚದಲ್ಲಿ ಎಷ್ಟು ಹೆಣ್ಮಕ್ಳು ಸಿಗುತ್ತೆ ಹೇಳಿ? ಅಣ್ಣ, ನೀನ್ ಯಾಕೆ ಇವತ್ತಿಗೆ ಮಾತಾಡ್ತಿದ್ಯ ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಅಮ್ಮೋ, ನೀವಿಬ್ರು ಮುಂಚಿನ ತರ ಇಲ್ಲ ಅನ್ಸಿದೆ. ಈಗಲೇ ನೀವಿಬ್ರು ಮನ್ಸಲ್ಲಿ ನೀವಿಬ್ರು ಓರ್ಗಿತ್ತಿರೋ ಅನ್ನೋ ಭಾವನೆ ಬೆಳೆದು ನಿಂತಿದೆ. ನೋಡಿ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು, ತುಂಬಾ ಪ್ರೀತಿಯಿಂದ ಒಟ್ಟಿಗೆ ಬೆಳೆದವರು. ನಿಮ್ಮ ಮಧ್ಯೆ ಮನಸ್ತಾಪ ಬರುತ್ತೆ ಅಂದ್ರೆ ಯಾರು ನಂಬಲ್ಲ. ಒಂದೇ ಮನೇಲಿ ಇದೀರಾ ಅಂದ್ಮೇಲೆ ಮನಸ್ತಾಪ ಬರೋದು ಸಹಜ. ಅದಕ್ಕೆ ಜಗಳ ಒಂದೇ ಪರಿಹಾರ ಅಲ್ಲ. ಅದೇನೇ ಇದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಇಬ್ರು ಬೇರೆ ಬೇರೆ ಮನೆಯಿಂದ ಬಂದವ್ರ ತರ ಕಿತ್ತಾಡ್ಬಿಡಿ. ನಗೋರ್ ಮುಂದೆ ನಾಚಿಕೆ ಪಡ್ಕೊಳ್ಳೋ ತರ ಮಾಡ್ಬಿಡಿ. ಇನ್ ಮುಂದೆ ಜಗಳ ಆಡೋದನ್ನೆಲ್ಲ ಬಿಟ್ಟು ಇಬ್ರು ಖುಷಿಯಿಂದ ಹೊಂದ್ಕೊಂಡೋಗಿ. ನಿಮ್ಗೂ ಹೆಸರು ತಂದ್ಕೊಂಡು ನೀವು ಅಪ್ಪ ಅಮ್ಮನಿಗೆ ಹೆಸರು ತನ್ನಿ. ಅಲ್ಲ, ಟೈಮ್ಗೆ ಟೈಮ್ ಸೆನ್ಸ್ ಹೇಳ್ತೀಯ. ನಿನಗೆ ಟೈಮ್ ಸೆನ್ಸ್ ಇಲ್ವಲ್ಲ? ಹಿಂಗೋಗಿ ಹಿಂಗ್ ಬರ್ತೀನಿ ಅಂತ ಹೇಳೋದನ್ನ ಇಷ್ಟೊತ್ತಿಗೆ ಬರ್ತಿದ್ಯಾ. ಇಷ್ಟೊತ್ತು ಎಲ್ಲೋಗಿದೆ ಅಂತ ಮಹಾಕಾರ್ಯ ಏನಿತ್ತು ನಿಂಗೆ? ಬಜಾರಿ, ನಿನ್ ನಾಲ್ಗೆ ಏನಾದ್ರು ರಬ್ಬರ್ ತೆಗ್ದಿದ್ರೆ ಇಷ್ಟೊಂದು ಕಿತ್ತೋಗಿರೋದು. ಚರ್ಮದಾಗಿರೋದಕ್ಕಿನ್ನೂ ಉಳ್ಕೊಂಡಿದೆ. ಹೇ, ಮ್ಯಾಟ್ರನ್ನ ಡೈವರ್ಟ್ ಮಾಡಬೇಡ ನೀನು. ಮೊದಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಇಷ್ಟೊತ್ತು ಎಲ್ಗೋಗಿದೆ? ಬಜಾರಿ, ನಿನ್ಗೊಬ್ಬ ಸ್ಪೆಷಲ್ ಗೆಸ್ಟ್ ನ ಮೀಟ್ ಮಾಡಿಸ್ಬೇಕು ಅಂತ ಅವನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದೆ. ಅವ್ರು ಕೂಡ ಬಂದಿದ್ದಾರೆ. ಹೌದಾ? ನನ್ನನ್ ಮೀಟ್ ಮಾಡ್ಬೇಕಂತ? ತೆರಿಗೆ, ಇಷ್ಟೊತ್ತಲ್ಲಿ ನನ್ನನ್ ಮೀಟ್ ಮಾಡ್ಬೇಕು ಅನ್ಕೊಂಡಿರೋ ಮಹಾನುಭಾವ ಯಾರು? ಅಲ್ಲಯ್ಯ, ಅದು ಡೀಲ್ ಬಂದಿದೆ ಅನ್ನೋದಕ್ಕೆ ನಾನು ರೌಡಿಸಮ್ ಬೇರೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಇಷ್ಟೊತ್ತಲ್ಲಿ ನನ್ನನ್ನ ಯಾರು ನೋಡ್ಬೇಕು ಅಂತಿರೋರು ಯಾರಂತೆ? ಏನ್ ವಿಷಯ? ಏನ್ ವಿಷಯ ಅಂತ ನನಗೆ ಬಂದು ಕೇಳಿದ್ರೆ ನನ್ಗೆ ಹೆಂಗ್ ಗೊತ್ತಿರುತ್ತೆ? ನೀನೇ ಬಂದು ಕೇಳು, ಹೇಳ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ. ಅವ್ರನ್ನ ಕರ್ಕೊಂಡ್ ಬಂದಿದ್ದು ನೀನೇ ತಾನೆ?
ಕರ್ಕೊಂಬಂದಿದ್ದು ನಾನೇ ಬಜಾರಿ, ಬಟ್ ರಿಸೀವ್ ಮಾಡೋದಕ್ಕೆ ನೀವು ಬರಲೇಬೇಕು. ತುಂಬಾ ಹೊತ್ತಿನ ವೆಯ್ಟ್ ಮಾಡ್ತಿದಾರೆ. ಬಾ. ಯಾರು ಕಾಣಿಸ್ತಾನಿಲ್ಲ? ಅದನ್ನ ಅನ್ವೀಲ್ ಮಾಡು, ಗೊತ್ತಾಗುತ್ತೆ. ಮುದ್ದು ನನ್ ಬಂಗಾರ. ವೇದಾಂತ್, ಇವಳನ್ನ ನಾನು ಅದಿತಿ ಕೊಟ್ಟಿದ್ದೆ, ಇಲ್ಲೆಂಗ್ ಬಂದ್ಲು? ಹೌದಾ, ನಿನ್ನ ರಾಣಿ ನಿನ್ ತಂಗಿ ಹತ್ರನೇ ಇತ್ತು. ಬಟ್ ಯಾವಾಗ ನಿನಗೆ ಕಾರ್ಗಳ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಯ್ತು, ನಿನ್ನ ರಾಣಿ ಮೇಲೆ ನೀನು ಪ್ರೀತಿ ಇದೆ ಅಂತಾನೂ ಗೊತ್ತಾಯ್ತು. ಸೊ ಅದಕ್ಕೆ ನಿನ್ನ ತಂಗಿಗೆ ಒಂದು ಹೊಸ ಮೊಪೆಟ್ ಕೊಡ್ಸಿ ನಿನಗೋಸ್ಕರ ರಾಣಿನ ಇಲ್ಲಿ ತಗೊಂಡ್ಬಂದಿದ್ದೀನಿ. ಇನ್ನು ಮುಂದೆ ನಿನ್ನ ರಾಣಿ ನಮ್ಮ ಮನೇಲೆ ಖಾಯಂ ಆಗಿರುತ್ತೆ. ರೌಡಿ ಬೇಬಿ ರಾಣಿ ಇಬ್ರು ಸೇರ್ಕೊಂಡು ಜಾಲಿ ರೈಡ್ ಹೋಗ್ಬೋದು. ತುಂಬಾ ಲಕ್ಕಿ. ನೀನೆಲ್ಲ ಲಕ್ಕಿ, ನೀನನ್ನು ಪಡೆದಿರೋ ನಾನ್ ಲಕ್ಕಿ. ಅಯ್ಯೋ, ನನ್ ಬಗ್ಗೆ ಅಲ್ಲಯ್ಯ ಹೇಳಿದ್ದು, ನನ್ನನ್ ಪಡೆದಿರೋ ನೀನು ಲಕ್ಕಿನೇ, ಅದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಹೊಸ ಸ್ಕೂಟಿ ಪಡ್ಕೊಂಡಿರೋ ಅದಿತಿನೂ ಲಕ್ಕಿ ಅಂತ ಹೇಳ್ದೆ. ಸೀರಿಯಸ್ಲಿ? ತಮಾಷೆ ಮಾಡ್ದೆ. ಥ್ಯಾಂಕ್ಸ್ ವೇದಾಂತ್. ಹೋಮದಲ್ಲಿದ್ದಿದ್ ನನ್ನ ಜೀವನ ಮತ್ತೆ ವಾಪಸ್ ತರಿಸ್ಬಿಟ್ಟೆ. ಇವ್ಳು ನೆನಪಲ್ಲಿ ಕೊರ್ಗಿ ನನಗೆ ಕಾಯಿಲೆನೆ ಬಂದ್ಬಿಟ್ಟಿತ್ತು. ಆ ಕಾಯಿಲೆನ ವಾಸಿ ಮಾಡಿ ಡಾಕ್ಟರ್ ಆಗ್ಬಿಟ್ಟೆ. ನನ್ ಪ್ರಾಣ ಉಳಿಸಿ ದೇವ್ರಾಗ್ಬಿಟ್ಟೆ. ಕಮಾವ ನಮಗೆ ಹೆಂಡತಿಯಾಸನ ಅರ್ಥ ಮಾಡ್ಕೊಂಡು ಅದನ್ನ ಈಡೇರಿಸಿಲ್ಲ ಅಂದ್ರೆ ಗಂಡನಾಗಿ ಪ್ರಯೋಜನ ಹೇಳು. ಈಗ ಅದನ್ನೆಲ್ಲ ಬಿಟ್ಟು ಹಾಕು. ಬಾ, ನಾನು ನೀವು ರಾಣಿ ಮೇಲೆ ಒಂದು ಜಾಲಿ ರೈಡ್ ಹೋಗು. ರೈಡ್ ತಾನೆ, ಅದಕ್ಕೇನಂತೆ, ಬಾ ಹೋಗೋಣ. ಬಾ. ಥ್ಯಾಂಕ್ ಯು. ಅರೆ ರಾಣಿ ಇಲ್ಲಿಗೂ ಬಂದ್ಬಿಟ್ಲಾ? ವಾವ್, ಸೂಪರ್. ನಾವ್ ರಾಣಿ ಮೇಲೆ ರೈಡ್ ಹೋಗಿ ಎಷ್ಟು ದಿನ ಆಯ್ತಲ್ವಾ? ಬೇಡ, ಈ ನಿಮಿಷ ಕೆಳಗಿಳಿ. ಯಾಕೆ, ಏನಾಯ್ತು? ಇಳಿ, ಹೇಳ್ತೀನಿ. ಅಕ್ಕ, ನೀನ್ ಬಾ, ಕೂತ್ಕೋ. ಬಾ ಅಕ್ಕ. ವೇದಾಂತ್, ನಾನು ನೀನು ರಾಣಿ ಮೇಲೆ ತುಂಬಾ ಸತಿ ಸವಾರಿ ಹೋಗಿದ್ದೀವಿ. ಆದ್ರೆ ನಾನು ಅಕ್ಕ ರೌಂಡ್ಸ್ ಹೋಗಿ ತುಂಬಾ ದಿನಗಳಾಯ್ತು. ಅದಕ್ಕೆ ಇವತ್ತು ಅಕ್ಕನ ಜೊತೆ ರೌಂಡ್ಸ್ ಹೋಗಿ ಬರ್ತೀನಿ. ನಾನು ಇಷ್ಟು ದಿನ ಮಾತಾಡ್ಸಕ್ ಆಗಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ರಾಣಿ? ಪ್ಲೀಸ್ ಕಣೆ, ಸಾರಿ. ಇನ್ಮೇಲೆ ಯಾವತ್ತೂ ಈ ತರ ರಿಪೀಟ್ ಆಗಲ್ಲ. ಇವತ್ತೇ ಲಾಸ್ಟ್ ಅನ್ಕೊಂಡ್ಬಿಡು. ನಾನು ಮುದ್ದು ಕಂದಲ್ಲ, ಸ್ಟಾರ್ಟ್ ಆಗು.